ನನ್ನ ಮಗನಿಗೆ 100 ವರ್ಷ ಆಯುಷ್ಯ ಕೊಟ್ಟು ದಾರಿಲಿ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಮನೆಗೆ ಬಂದು ತಂದಿರೋ ದುಡ್ಡನ್ನೆಲ್ಲ ನನ್ನ ಕೈಗೆ ಕೊಡೋ ಹಾಗೆ ಮಾಡಪ್ಪ. ಬೇಗ ಬರಲ್ಲ, ಮಗ ಬರ ಹೊತ್ತಾಯ್ತು. ಅಯ್ಯೋ 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 ಅಯ್ಯೋ, ಏನಾಯ್ತೆ ನಿಂಗೆ? ಅಲ್ಲ ರೀ, ನಮ್ ಮಗ ಬರೋ ಹೊತ್ತಾಯ್ತು, ಇನ್ನು ಇಲ್ಲೇ ನಿಂತಿದ್ರಲ್ರಿ. ಆಹಾ ರೀ, ಈ ನಿಮ್ ಶೃಂಗಾರ ಸಾಕ್ ಮಾಡಿ ಮೊದ್ಲು ಹೋಗಿ ನಮ್ ಮಗನ್ ಕರ್ಕೊಂಬನ್ನಿ. ಅದ್ ಯಾಕೆ ಹಂಗಾಡ್ತೀಯ? ಮನುಷ್ಯಳೇನೆ ನೀನು. ನೀವ್ ಹೆಂಗಾರ ತಿಳ್ಕೊಳ್ಳಿ, ಮೊದ್ಲು ಹೋಗಿ ನಮ್ ಮಗನ್ ಕರ್ಕೊಂಬನ್ನಿ. ನಡಿಯೇ. ಏನಂದ್ರೆ ಸ್ವಲ್ಪ ಇರ್ರಿ, ನಾನಿನ್ನೂ ಸ್ವಲ್ಪ ಶೃಂಗಾರ ಮಾಡ್ಕೊಂಡು ಬರ್ಬೇಕು. ಏನ್ಲ ಮಗ ಬರೋ ಹೊತ್ತಾದ್ರೂ ಮೇಳ್ದವ್ರೆ ಕಾಣ್ತಾ ಇಲ್ಲ. ಬಂದವ್ರೆ ಬುದ್ಧಿ. ಎಲ್ಲ ಕಾಣ್ತಾನೆ ಇಲ್ಲ. ಹೊಸಿ ಹೊಸಿ ಟೈಟ್ ಆದ್ರೇನೆ ಬುದ್ಧಿ, ಚಂದಕ್ ಬಾರ್ಸೋದು ಅದಕ್ಕೆ. ಓ, ಗುಡ್ಲಟ್ಟಿಗೆ ಹೋಗೋರೇನು? ಮಗ ಬಾ ಮಗ, ಬಾ ಬಾ ಮಗ, ಮಗ ಬಾ ಮಗ. ಇನ್ಮ್ಯಾಕಾದ್ರೂ ನಿಮ್ಮಪ್ಪನ ಸಂದಾಗ ನೋಡ್ಕೋ ಮಗ. ನಮ್ಮಪ್ಪನ ಸುಖದ ಸುಪ್ಪತ್ತಿಗೆಲ್ಲಿ ಮಲಗಿಸ್ತೀನಿ. ಆಯ್ತು ಕಂದ, ನೀವಿಬ್ರು ಸುಖವಾಗಿರೋದೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಂಗೆ. ಅಮ್ಮ, ನನ್ನನ್ನ ಒಂದೇ ಒಂದ್ಸಲ ತಬ್ಬಿ ಮುದ್ದಾಡ್ತೀನಮ್ಮ. ಅಮ್ಮ 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 ಮಗ. ನಿಂತ್ಕೊಳ್ಳೋ ಮಗ. ದೂರದ ದೇಶದಿಂದ ಬಂದಿರೋ ನಿನ್ ಮೇಲೆ ಯಾರ್ಯಾರ ಕಣ್ ದೃಷ್ಟಿ ಬಿದ್ದಿದ್ಯೋ ಏನೋ. ಇರೋ ದೃಷ್ಟಿ ತೆಗಿತೀನಿ. ತೆಗಿದೆ ಏನ್ ಮಾಡ್ತೀಯ? ಮೇಲೆ ನನಗಲ್ಲ, ನಾ ತಂದಿರೋ ದುಡ್ಡಿಗೆ. ಮುಖದ ಮೇಲೆ ಮೀಸ ಬಿಟ್ಕೊಂಡು ಮಹಾರಾಜ ನಿಂತಾಗ ನಿಂತ್ಕೊಂಡಿದ್ರಲ್ರಿ. ಸರಿ ಮೊದ್ಲು ಆ ಹುಡುಗನಿಗೆ ದೃಷ್ಟಿ ತೆಗಿಬೇಕು. ನೀನು ಬಾ ಕಂದ, ನಿನ್ನ ಅದೃಷ್ಟ ಇವನಿಗೂ ಬರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಇರು ದೃಷ್ಟಿ ತೆಗಿತೀನಿ. ಅವ್ರ ಕಣ್ಣು, ಇವ್ರ ಕಣ್ಣು, ಊರವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು ನಿಮ್ಮ ಹಾಳಾಗ್ ಹೋಗ್ಲಿ. ಮಾಡ್ಕೊಳ್ಳ ಮಗ. ಓ ನೋ ಕಾಫಿ ಗೀಫಿ, ನೋ ಥ್ಯಾಂಕ್ಸ್. ಪಿತಾಜಿ ಬೇಗ ರೆಡಿ ಆಗ್ಬಿಡಿ, ನಾವು ಹೊಸ ಮನೆಗೆ ಶಿಫ್ಟ್ ಆಗೋಣ. ಹೊಸ ಮನೆನಾ? ಯಾ, ನಾನ್ ದುಬೈನಲ್ಲಿ ಇದ್ದಾಗಲೇ ಬೆಂಗಳೂರಿಗೆ ಫೋನ್ ಮಾಡಿ ಹೊಸ ಮನೆ ಪರ್ಚೇಸ್ ಮಾಡಿ ಆಯ್ತು. ಈ ಮನೆನಾ? ಈ ಮನೆ ಈ ರಾಮು ಶ್ಯಾಮಗೆ ಕೊಟ್ಟು. ಅಯ್ಯೋ, ನಮ್ಗಿದೆಲ್ಲ ಬೇಡ ಸಮೆ. ನೀವು ನಮ್ ಮುಂದಿದ್ರೆ ಅಷ್ಟೇ ಸಾಕು ಸ್ವಾಮಿ. ಗಾಡ್ ನನಗೆ ಎಲ್ಲ ಕೊಟ್ಟಿದ್ದಾನೆ, ನಾನ್ ನಿಮಗ್ ಕೊಡೋದ್ರಲ್ಲಿ ತಪ್ಪೇನಿದೆ? ಈ ಮನೆಯಲ್ಲಿ ನೀವಿಬ್ರು ರಾಮ ಲಕ್ಷ್ಮಣರ ತರ ಇರ್ಬೇಕು. ಓಕೆ? ಆಯ್ತು ಬುದ್ಧಿ. ಅಪ್ಪ, ಅಮ್ಮಂದು ಫೋಟೋ ಮಾತ್ರ ತಗೋ, ಮಿಕ್ಕಿದ್ದು ಇವರೇ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ ಆಗಲ್ಲ ಬುದ್ಧಿ. ಹಲೋ ಫ್ರೆಂಡ್ಸ್, ಕಮ್ ಹಿಯರ್. Where is my father? ದೂರ ಇರಿ, ದೂರ ಇರಿ. ಕೃಷ್ಣ, ಕೃಷ್ಣ, ಏನಪ್ಪ ಇದೆಲ್ಲ? ಲಿಲ್ಲಿ, ಸ್ವಲ್ಪ ಹೇಳಪ್ಪ. ಕಾಫಿ ತೊಂಬ. ಓಕೆ ಬಾಸ್. ಫಾದರ್ ಹೇಗಿದೆ ಮನೆ?
ಇದು ಮನೆ ಅಲ್ಲ ಕಣ್ಲ, ಅರಮನೆ ಅರಮನೆ. ಅದಿರ್ಲಿ, ಇದೇನ್ಲ ಮಗ ಈ ಮುಸ್ಲಿಗೆ ಈ ಸೂಟು ಬೂಟು ಇದೆಲ್ಲ ಇರ್ಬೇಕು ಫಾದರ್. ಈಗ ನಾವು ಲಕ್ಷಾಧಿಪತಿಗಳಲ್ವಾ? ಅದೇನೋಪ್ಪ ನಂಗೊಂದು ಅರ್ಥ ಆಗಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಫಾದರ್. ಇಂಥ ಅರಮನೆಯಲ್ಲಿ ರಾಜನ್ ತರ ಮೆರೆಯುವಂತ ವಯಸ್ಸು. ಡಿಂಗ್ ಡಾಂಗ್ ಡಾಲಿ, ಫಾದರ್ ನ ಬಾತ್ರೂಮ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ. ಅಯ್ಯಯ್ಯೋ ನಂಗೆ ಅದೆಲ್ಲ ಬೇಡ ಕಣಪ್ಪ, ಬೇಡ 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 ಕಣ್ಲ, ಬೇಡ. ಬಿಡ ಬಿಡ್ರೆ. ಅಯ್ಯೋ ಕೃಷ್ಣ ಕೃಷ್ಣ ಬಿಡ್ಸ, ನಾಚೆ ಆಯ್ತದು. ಕೃಷ್ಣ ಬಿಡಮ್ಮ, ದೂರ ಇರವ್ವ. ಬಿಡ ಬಿಡ ಕೃಷ್ಣ. ಎಂಜಾಯ್ ಯುವರ್ ಸೆಲ್ಫ್ ಡ್ಯಾಡಿ. ತಗೊಳ್ಳಿ ದುಬಾಯ್ ದುಡ್ಡು, ತಗೊಳ್ಳಿ. ತಗೋ ದುಬಾಯ್ ದುಡ್ಡು, ತಗೋ ಏನಾಗೈತ್ಲ ನಿಂಗೆ? ದುಬೈ ದುಡ್ಡಲ್ಲ ಕಣ್ಲ, ಇದು ನನ್ ಕರ್ಮ. ಹಳೆ ಹಾಸಿಗೆ ಹತ್ತಿ ಕಣ್ಲ. ಹತ್ತಿ ಹತ್ತಿ ದುಬಾಯ್ ದುಡ್ಡು, ದುಬಾಯ್ ದುಡ್ಡಲ್ಲಿ ಅಂದು, ದುಬಾಯ್ ದುಡ್ಡಲ್ಲಿ. ದಿಸ್ ಇಸ್ ಕಾಫಿ ಆರ್ ಕಷಾಯ್? ನಾನ್ಸೆನ್ಸ್ ನಾನ್ಸೆನ್ಸ್ ತದ್ದು. ಯಾಕೋ ಹಿಂಗಾಡ್ತೀಯ? ಏನಾಯ್ತು ನಿಂಗೆ? ದುಬಾಯಿ ದುಬಾಯಿ ಅರಮನೆ, ಹುಡುಗಿರು, ಕಾಫಿ. ಓಹೋ, ಏನ್ ಯಜಮಾನ್ರು ಕನ್ಸಿನ ಲೋಕದಾಗಿದ್ದಂಗ್ ಕಾಣ್ತದೆ. ನನ್ ದುಬಾಯ್ ದುಡ್ಡು. ಇವನು ದುಡ್ನಲ್ಲಿ ಹಾಸಿಗೆ ಹೊಲಿಸಿದ್ರೆ ಗೊತ್ತಾಗ್ತಿತ್ತು. ಯಾರೋ ಹೊಲಿಸಿದ ಹಾಸಿಗೆ ತಾನೆ. ಗೂಬೆ ನನ್ನ ಮಗನ್ ತಂದು ಹೇಗ್ ಹರಿದಿದ್ದಾನೆ ನೋಡ್ರಿ. ಅಮ್ಮ ಮಾರಾಯ್ತಿ, ಸ್ವಲ್ಪ ಸುಮ್ಕಿರ್ತೀಯ? ಅಲ್ವೋ, ನೀನ್ ಏನ್ ಓದಿದ್ಯಾ ಅಂತ ಆ ದೇಶದಾಗ ಕೆಲ್ಸ ಕೊಡ್ತಾರಲ್ಲ ಮಗ ನಿಂಗೆ. 3ನೇ ಕ್ಲಾಸಲ್ಲೇ 30 ಸಲ ಡುಮ್ಕಿ ಹೊಡೆದ ಮಹಾನ್ ಭಾವ ನೀನು. ಸುಮ್ಕಿರಪ್ಪ. ಎಷ್ಟೋ ಜನ ಎಬ್ಬೆಟ್ಟ ತಕ್ ಬರ್ದೇ ಇರೋರೆಲ್ಲ ವಿದ್ಯಾಮಂತ್ರಿಗಳಾಗಿಲ್ವಾ? ಅವ್ರಿಗಿಂತ ಎಡ್ಡನ ನಾನು. ಈಗ ಮಾತಕ್ ಮಾತ್ಬೇಡ. ನೀನ್ ನನ್ನನ್ನ ದುಬೈ ಕಳಿಸ್ತೀಯಾ ಇಲ್ಲ ನನ್ನ ಹೆಣಕ್ಕೆ ಚಟ ಕಟ್ತೀಯಾ? ಎಂತ ಮಾತು ಅಂತ ಆಡ್ತಿಲ್ಲ ಮಗ ನೀನು. ನೋಡು, ನೀನ್ ತಲೆ ಮೇಲೆ ಕೈ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಸತ್ವಾಗ್ಲೂ ನೀನ್ ನನ್ನನ್ನ ದುಬೈ ಕಳಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಣಕ್ಕೆ ಚಟ ಕಟ್ಬೇಕಾಗುತ್ತೆ. ಯೋಚನೆ ಮಾಡು, ಬರ್ತೀನಿ. ನೀನ್ ಹಿಂಗ್ ದುಬೈ ದುಬೈ ಅಂತ ಕನಸು ಕಾಣ್ತಾ ಇದ್ರೆ ಒಂದಲ್ಲ ಒಂದಿನ ಹುಚ್ಚ ಐತೆ ಕಣ್ಲಾ. ನೀನ್ ಹುಚ್ಚ ಆಗಿ ಬೀದಿ ಅಲಿಯೋದನ್ನ ನನ್ ಕೈಗೆ ನೋಡಕ್ ಆಯ್ಕಿಲ್ಲ. ಅದೇನ್ ದುಬೈ ದುಬೈ ಅಂತ ಇದೆಯೋ ಒಂದ್ಸಲಿ ಹೋಗ್ ಬಂದ್ಬಿಡ್ಲಾ. ಅದೆಷ್ಟಾದ್ರೂ ಹಣ ನಾನ್ ಕೊಡ್ತೀನಿ. ಅದೇನ್ ಕಿಸಿತೆ ಕಿಸಿಲ್ಲ. ಅಪ್ಪ, ನಮ್ಮ ಅಮ್ಮನಾಣಿಗೂ ನೀ ಹೇಳಿದ ಮಾತ್ ನಿಜಾನ ಅಪ್ಪ? ಸುಳ್ಳೇಳೋ ಅಭ್ಯಾಸ ನಮ್ಮ ವಂಶದಾಗ ಇಲ್ಲ ಕಣ್ಮಗ. ನೋಡೆ, ನೀನು ನಿನ್ ಮಗಳು ನೀವಿಬ್ರು ಸತ್ ಮೇಲೆ ನನ್ನಿಂದ ದೂರ ಆದ್ರಿ. ಆದ್ರೆ ನಿನ್ ಮಗ ಬದುಕಿದಾಗ್ಲೇ ನನ್ನಿಂದ ದೂರ ಹೋಗ್ತಿದ್ದಾನ್ ಕಣೆ. ಇಲ್ಲ ಕಣವ, ನಾನೇನ್ ಅಪ್ಪನಿಂದ ದೂರ ಹೋಗ್ತಾ ಇಲ್ಲ. ನೀನೇ ಹೇಳವ, ನಾವ್ ಈ ದೇಶದಲ್ಲಿ ಇರೋ ಗಂಟ ಸಾಯೋವರೆಗೂ ಕೊರಗ್ತಾನೆ ಇರ್ಬೇಕು. ಅದಕ್ಕೆ ನಾನ್ ದುಬೈಗೆ ಹೋಗಿ ಕೈ ತುಂಬಾ ಹಣ ಮಾಡ್ಕೊಂಡ್ಬಂದು ದಿನೇ ದಿನೇ ದುಃಖದಲ್ಲಿ ಕೊರಗ್ತಾ ಇರೋ ಅಪ್ಪನ್ನ ಸುಖವಾಗಿ ಸಾಕ್ಬೇಕು ಅಂತಾನೆ ನಾನು ದುಬೈಗೆ ಹೋಗ್ತಾ ಇರೋದು. ಇದ್ರಾಗ ಏನಾದ್ರೂ ತಪ್ಪಿದ್ರೆ ನೀನೇ ಹೇಳವಾ? ಮಗ, ನೀನ್ ಮಾತಾಡ್ತಾ ಇರೋದು ನಿಮ್ಮ ಅವ್ವನ್ ಫೋಟೋ ಮುಂದೆ ಕಣೋ. ಮಗ, ಏಮಾಯ್ತಪ್ಪ? ನೀನ್ ಬಸ್ ಹೋಗಕ್ ಗೊತ್ತಾಯ್ತದೆ, ಬೇಗ ರೆಡಿಯಾಗಿ ಹೋಗಪ್ಪ. ಇವ್ರು ಯಾವ ರೂಮಲ್ಲಿ ಇದ್ದಾರೆ? ರೂಮ್ ನಂಬರ್ 420. 420ನಾ? ಒಳ್ಳೆ ನಂಬರ್. ಎಷ್ಟೊತ್ತಿಗೆ ಬರ್ತಾರೆ? ಸಂಜೆ ಬರಬಹುದು. ಮಿಸ್ಟರ್ 420. ನೀವು ದುಬೈ ಏರ್ಪೋರ್ಟ್? ನಾನು ದುಬೈಯಿಂದ ವಾಪಸ್ ಬಂದಂಗೆ ಕನ್ಸ್ಕೊಂಡಿದ್ದೆ. ಅದ್ರಲ್ಲಿ ನಿಮ್ ತರ ಇರೋನೆ ನನ್ ಜೊತೆಲಿ ಬಂದ. ನಾನು ಅದೇ ರೀತಿ ಕನ್ಸ್ಕೊಂಡಿದ್ದೆ. ಹೌದಾ? ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರ್ಬೇಕು. ಇದು ಒಂದು ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮದ ಋಣಾನುಬಂಧ. ಅದ್ ಸರಿ, ನೀವೇನಿಲ್ಲಿ? ನಾನು ಮೇಡಮ್ ನೋಡಕ್ ಬಂದೆ, ಅದೇ ದುಬೈಗೆ ಹೋಗೋಕೆ. ಹೌದಾ? ಅಯ್ಯೋ, ನಾನು ಅದಕ್ಕೆ ಬಂದಿರೋದು. ಓ ಹೌದಾ? ಮೇಡಮ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಬನ್ನಿ ಕಾಫಿ ಕುಡಿಯೋಣ. ಅಯ್ಯಪ್ಪ, ಅಬ್ಬಾಬಾ,
ಈ ಸ್ಟಾರ್ ಹೋಟ್ಲಲ್ಲಿ ಏನಾದ್ರು ಕಾಫಿ ಕುಡ್ದು ಬಿಟ್ರೆ ಸಖತ್ತು ಬ್ಲೇಡು. ಹೋಲಿ ಕೂತ್ಕೊಳ್ಳೋಣ. ಅದಕ್ಕೇನು ಬನ್ನಿ. ಇಷ್ಟೊತ್ತಾದ್ರೂ ಮೇಡಮ್ಮೇ ಬರ್ಲಿಲ್ವೇ? ಇನ್ನೇನು ಬಂದ್ಬಿಡ್ತಾರೆ. ಮೇಡಮ್ಮು ಒಳ್ಳೆ ರೋಜಾ ಹೂ ತರ ಇದಾರೆ ಅಲ್ವಾ? ಹೌದು, ಮೇಡಮ್ ರೋಜಾ ಹೂ ತರನೇ ಇದ್ದಾರೆ. ಯಾರು ಕಾಣಿಸ್ತಾ ಇಲ್ವಲ್ಲ? ಮತ್ತೆ ಯಾರು ಕರ್ದಿದ್ದು? ಬನ್ನಿ ಹೋಗೋಣ. ಬನ್ನಿ ನಡೀರಿ ನಡೀರಿ. ಅಂತೂ ಮೇಡಮ್ ಕರೆಕ್ಟ್ ಟೈಮ್ ಬಂದ್ಬಿಟ್ರು. ಎಲ್ಲ ನಮ್ಮ ಅದೃಷ್ಟ. ಏನಾಯ್ತು? ಅಯ್ಯ ಏನಿಲ್ಲ ಸರ್, ಏನಿಲ್ಲ. ಮೇಡಮ್ ಆದ್ರು. ಬನ್ನಿ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಾನ್ ಹೇಳ್ದಷ್ಟು ಹಣನ ತಂದಿದ್ದೀರಾ? ಓ ಮೇಡಮ್, ತಂದಿದ್ದೀವಿ ದುಬೈಗೆ. ನಾಳೆ ಬಾಂಬೆ, ಅಲ್ಲಿಂದ ಫ್ಲೈಟ್ ನಲ್ಲಿ ದುಬೈ. ಪ್ಲೇನಲ್ಲಿ ದುಬಾಯಿಗೆ ಅನ್ನೋ ಆಸೆ ತುಂಬಿ ಈ ಹೆಣ್ಣ ನಂಬಿ ಬಂದರು. ಬಂದರು ಹುಡುಗರು ಬಾಂಬೆಗೆ, ಬಾಂಬೆಯಿಂದ ಪ್ಲೇನಲ್ಲಿ ದುಬಾಯಿಗೆ ಅನ್ನೋ ಆಸೆ ತುಂಬಿ ಹೆಣ್ಣ ನಂಬಿ ಬಂದರು. ಹೊರಟಾರೋ ಈ ಹುಡುಗರು ದುಬಾಯಿಗೆ. ದೇವ್ರೆ, ಏನು ಅರಿದಿರೋ ನನ್ನ ಮಗ ದೂರ ದೇಶಕ್ಕೆ ಹೋಗೋನೆ. ಅವನ್ನ ಕಾಪಾಡೋ ಭಾರ ನಿಂದು ಕಣಪ್ಪ. ನನ್ನ ಮಗ ಚೆನ್ನಾಗಿದ್ದೇನೆ ಅಂತ ಒಂದೇ ಒಂದು ಕಾಗದ ಬರೆದ್ರೆ ಸಾಕು, ನಿನ್ ಪಾದಕ್ಕೆ 101 ತೆಂಗಿನಕಾಯಿ ಹೊಡಿಸ್ತೀನಪ್ಪ. ಹೌದಪ್ಪ, ಈ ದೇಶದಲ್ಲೂ ನೀನೆ, ಪರದೇಶದಲ್ಲೂ ನೀನೆ. ನನ್ನ ಮಗ ದೂರದ ದೇಶಕ್ಕೆ ಹೋಗೋನ್ ಕಣಪ್ಪ. ಅವನ್ ಕಾಪಾಡೋ ಭಾರ ನಿಂದೇ ಕಣಪ್ಪ ಸ್ವಾಮಿ, ನಿಂದೆ. ಯಾವನ್ರ ಹೇಳಿದ್ ನಿಮ್ಗೆ ದುಬೈ ಏರ್ಪೋರ್ಟ್ ಅಂತ? ಇದು ಬೆಂಗಳೂರು ಏರ್ಪೋರ್ಟ್ ಕಣ್ರಯ್ಯ. ಓಹೋ, ದುಬೈ ಕೇಸ್ಗಳ? ಅದೇ ಆಂಟಿ ಬಾಂಬೆ ಕರ್ಕೊಂಡೋಗಿ ದುಬೈ ಫ್ಲೈಟ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ಲೈಟ್ಗೆ ಹತ್ಸ್ಬಿಟ್ಟಿದ್ದಾಳೆ. ನೀವು ಚಿತ್ರಾನ್ನ ಆಗೋಗ್ಬಿಟ್ಟಿದ್ದೀರಾ, ಕರೆಕ್ಟಾ? ಹೋಗ್ರಯ್ಯ, ಮತ್ತೆ ಊರಿಗೆ ಹೋಗಿ ಬದುಕ್ರಿ, ಇಲ್ಲಾಂದ್ರೆ ಚಿತ್ರಾನ್ನ ಆಗೋಗ್ಬಿಡ್ತೀರಾ. ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ, ಅಯ್ಯ ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ. ಯಾರು ಕಾಣ್ತಾ ಇಲ್ವೇ? ಆ ಸಗಣಿ ಎತ್ಕೋ ಹೇಳ್ತೀನಿ. ಯಾಕೆ? ಮೊದ್ಲು ಎತ್ಕೋ ಹೇಳ್ತೀನಿ. ಈ ಕಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ? ಸುನು, ಓ ಅಂಗೋಟಿ ಮೇರಿ ಹೇ, ಮೇರಿ. ಹೆಂಗೈತೆ ಗೋಲ್ಡ್ ರಿಂಗು? ನಮ್ ತಾಯಿ ಸತ್ವಲ್ಲ ಹೇಳ್ತೀನಿ, ಕರ್ತವ್ಯನಿ ಇಷ್ಟಲ್ಲಿ ವರ್ಲ್ಡ್ ಅಲ್ಲೇ ನಂಬರ್ 1 ನೀನು. ನಿನ್ಗಿರೋ ನಿಷ್ಠೆ ಎಲ್ಲರೂ ಇದ್ದಿದ್ರೆ ನಮ್ ದೇಶ ವರ್ಲ್ಡ್ ಅಲ್ಲೇ ಶ್ರೀಮಂತ ರಾಷ್ಟ್ರವಾಗ್ತಾ ಇತ್ತು. ತಪ್ಪು ತಿಳ್ಕೊಬೇಡ, ಒಂದ್ ಮಾತು ಕೇಳ್ತೀನಿ, ಕರ್ತವ್ಯ ಅಂತ ತಿಳ್ಕೊಂಡು ಒಂದೇ ಒಂದ್ ಸರಿ ಕೆರ ತಗೊಂಡು ನಾನು ಬಡದ್ಬಿಡು. ಏ ಕೃಷ್ಣ, ಏನ ಅವಳು ನಮ್ಮನ್ನೇ ಯಾಮಾರಿಸ್ಬಿಟ್ಲದಯ್ಯ.
ನೋಡೋಗತ್ತಲ್ಲ. ಏ ಸ್ವಾಮಿ, ಏ ಯಾವನವನು ನನ್ನ ಭುಜದ ಮೇಲೆ ಕೈ ಹಾಕಲ್ಲ. ರೇ ನಾವು ರೀ. ನಮಸ್ಕಾರ ಪುಣ್ಯಾತ್ಮರಿಗೆ. ಏನೇನ ನಿಮ್ಮಿಬ್ರದ್ದು ಡೀಲಿಂಗ್ ಅಂದ್ರೆ ಡೀಲಿಂಗ್. ನಿಮ್ ಮುಂದೆ ನಾವೇನಿಲ್ಲ. ನೀವು ಫುಲ್ ಟೈಟ್ ಆದಂಗಿದ್ದೀರಾ. ನೀವು ಟೈಟ್ ಆಗಿದ್ದೀರಿ, ಅದಕ್ಕೆ ನಿಮ್ ಕಣ್ಣಿಗೆ ನಾನು ಟೈಟ್ ಆಗಿರಂಗ ಅಂತೀನಿ. ಒಬ್ಬನೇ ಕುರಿ ಎಲ್ಲ ತಿನ್ಬಿಟ್ಟ. ಕುರಿ ಕೂಡಲೇ ನಿನಗೆ ಜ್ಞಾಪಿಸ್ಕೊಂಡೆ. ಕುರಿ ಹತ್ರನೇ ಇಂಗ್ಲಿಷ್ ಮಾತಾಡ್ಸಿದ್ ನೀನು ಬುದ್ಧಿವಂತ. ಆದ್ರೆ ನೀನ್ ನನ್ಗೊಂದ್ ಸಲಹೆ ಕೊಡ್ಬೇಕು. ಏನಂದ್ರೆ ನನಗೆ ಯಾರಾದ್ರೂ ಒಂದ್ಸಲ ಚಪ್ಪಲಿ ತಗೊಂಡು ಹೊಡಿಬೇಕು. ನಾನ್ ದೊಡ್ಡದಾಗ್ಬೇಕು, ಅದಕ್ಕೊಂದು ಐಡಿಯಾ ಕೊಡ್ಬೇಕು. ನಿಮ್ಗೆ ಏನ್ ಬೇಕಾದ್ರೂ ನಾನು ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ನಮ್ಗೆ ಒಂದು ರೂಮ್ ಬೇಕು, ಅಡ್ವಾನ್ಸ್ ಕೊಡಕ್ಕೆ ದುಡ್ಡಿಲ್ಲ. ಬೆಳಿಗ್ಗೆ ನನ್ನ ಹತ್ರ ತಗೊಂಡಿದ್ದು ಅದನ್ನ ಯಾರೋ ಮಾಡಿಸ್ಬಿಟ್ರು. ನಿನಗೆ ಐಡಿಯಾ ಬೇಕಾದ್ರೆ ನಮಗೆ ರೂಮ್ ಕೊಡು. ಓಕೆ, ದೇವ್ರನಿಗೂ ನಿಮ್ಮ ನಾಣೆಗಳು ಚಪ್ಲಿಲ್ ಹೊಡಿಬೇಕು ಅಂತ ಐಡಿಯಾ ಕೊಡ್ತೀನಿ ಅಂತ ಪ್ರಮಾಣ ಮಾಡು. ಆಯ್ತು ತಗೋ. ಅಷ್ಟೇನಾ? ಇಲ್ಲ ತಬ್ಲಿ ನನ್ನ ಮಗ ಅಂತ ಚೆನ್ನಾಗಿ ಸಾಕಿದಕ್ಕೆ ನನ್ನ ಮಗನೇ ಉಪ್ಪು ಹುಳಿ ಖಾರ ಜಾಸ್ತಿ ಆಗೋಯ್ತೇನಲ್ಲ. ಅಪ್ಪ ಅಪ್ಪ ಆಮೇಲೆ ಹೋಗು. ಸೀರೆ, ಹಣ್ಣೆಲ್ ಕುಂಕುಮ ಇಲ್ಲ, ಏನಿದು? ನಾನ್ ಮರಿಬೇಕು ಅನ್ಕೊಂಡಿರೋದನ್ನೆಲ್ಲ ಮತ್ತೆ ಜ್ಞಾಪಿಸ್ಬೇಡಿ. ಏನಾಯ್ತು ಸಾನಾ? ಏನೇ ಆಗಿದ್ರು ಅದಕ್ಕೆ ನೀವೇ ಕಾರಣ. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನು ಅವತ್ತು ಹೇಳಿದ್ದ ಜಾಗಕ್ಕೆ ನೀವು ಬಂದಿದ್ದಿದ್ರೆ. ಓ ಸಾನಾ, ನನ್ ಮಾತು ಕೇಳು. ಆವತ್ತು ಊಟ ಮಾಡ್ಕೊಂಡು ನಿನ್ನತ್ರ ಬರೋಣ ಅಂತಾನೆ ಇದ್ದೆ. ಆದ್ರೆ ನನ್ ಮಲ್ತಾಯಿ ಕೂತ್ಕೊಂಡ್ ತಿಂತಿರೋದ್ ನೋಡು, ಒಳ್ಳೆ ದನ ತಿಂದಂಗೆ. ಬಿಟ್ಟಿ ಕುಳ್ ತಿನ್ನಕ್ಕೆ ಅದ್ ಹೆಂಗ್ ಮನ್ಸು ಬರುತ್ತೋ. ಥೂ, ಇಂಥ ನಾಚಿಗೆಟ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅನ್ನದ ಬೆಲೆ ಗೊತ್ತಾಗ್ತಿತ್ತು. ಬಿಟ್ಟಿ ಕುಳು ತಿನ್ನೋರಿಗೆ ಹೇಗ್ ಗೊತ್ತಾಗುತ್ತೆ? ಅಬ್ಬಬ್ಬಬ್ಬಬ್ಬಬ್ಬಾ, ಈ ಪೀಡೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೋ ಅವತ್ತೇ ನನಗೆ ನೆಮ್ಮದಿ. ನೀವ್ಯಾಕ್ರೆ ಎದ್ದೇಳ್ತೀರಾ? ಹೊಟ್ಟೆ ಚುರುಕಂದ್ರೆ ತಾನೇ ಬಂದ್ ತಿಂತಾನೆ. ಎಷ್ಟು ನೆನ್ಪಿಟ್ಟಿದ್ಯಾ? ಒದ್ದೆಯಾಗಿರೋ ಮೈನಾ ಒರ್ಸೋಕ್ಕೆ ಟವಲ್ ಕೊಟ್ಟೆ, ಆದ್ರೆ ನೊಂದಿರೋ ಮನ್ಸಿಗೆ. ಅಮ್ಮ, ನೀನೇನ್ ಹೇಳ್ತಾ ಇದ್ದೀಯಮ್ಮ? ಎಲ್ಲೋ ಬಡಿಸಿಡ್ಲಿಗೆ ಇಷ್ಟೊಂದು ಹೆದರ್ಕೊಳ್ತೀಯಲ್ಲಮ್ಮ. ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಸಹನೆ ತಪ್ಪಬಾರ್ದಮ್ಮ. ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕು. ಯಾಕೆಂದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕಿದ್ರೆ ಸಿಗೋದು ಪ್ರಶ್ನೆ ಮಾತ್ರ, ಉತ್ತರ ಅಲ್ಲ. ನೀನು ತಂದೆ ಇಲ್ಲದೆ ಬೆಳೆಯೋಕು, ನಾನು ಅರ್ಶನ ಕುಂಕುಮ ಕಳ್ಕೊಳಕು, ನೀನು ಹಠ ಹಿಡಿದು ಅವನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಆ ಹುಡುಗನ ತಂದೆನೇ ಅಂತ ನಮಗೆ ಗೊತ್ತಿದ್ರು ನೀನು ಸುಖಕ್ಕೋಸ್ಕರ ನಾನೇ ಅವನ ಮನೆಗೆ ಹೋಗಿ ಬಂದೆ. ಅಲ್ಲಿ ಸಿಕ್ಕಿದ ಉತ್ತರ ಏನು ಗೊತ್ತಾ? ಪಾಪದ ಹೆಂಗಸು ಅಂತ ನಿನ್ನ ಮಗಳನ್ನ ನನ್ನ ಮಗನ ಹತ್ರ ಇಟ್ಕೊಳಕ್ ಹೇಳ್ತೀನಿ, ಕಟ್ಕೊಳಕಲ್ಲ.
ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೇಮಿಸ್ತಾ ಇದ್ದೀನಿ, ಅವನೇ ಮದುವೆ ಆಗ್ತೀನಿ ಅಂತ ನೀನು ಹಠ ಹಿಡಿದ್ರೆ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೆ. ಹಾಗೇನಾದ್ರೂ ನೀನು ಅವನನ್ನೇ ಮದುವೆ ಮಾಡ್ಕೊಳ್ಳೋದಾದ್ರೆ ಅದು ನಾನು ಸತ್ತ ಮೇಲೆ. ನಾನು ಹೇಳೋದನ್ನೆಲ್ಲ ಹೇಳಾಯ್ತು. ಆ ಸಮಯದಲ್ಲಿ ನಿನ್ನ ಮಾತಾಡ್ಸೋದು ಸರಿಯಲ್ಲ. ಬೆಳಿಗ್ಗೆ ಬಂದು ನಿಂಗೆ ಧೈರ್ಯ ತುಂಬೋಣ ಅಂತಲೇ ಹೊರಟೋದೆ. ಆದ್ರೆ ಬೆಳಿಗ್ಗೆ ಬಂದಾಗ ನಿಮ್ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯನ್ನು ಕೇಳಿದಾಗ ನಿನ್ನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟು ಹೊರಟೋದ್ರು ಅಂತ ಹೇಳ್ದ. ಎಲ್ಲಿಗೆ ಅಂತ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದ. ನಿನಗೋಸ್ಕರ ಊರೂರು ಬೀದಿ ಬೀದಿ ಸುತ್ತದೆ. ಆಮೇಲೆ ನಿನ್ನನ್ನು ಮರೆಯೋದಕ್ಕೋಸ್ಕರ, ನನ್ನ ಮಲತಾಯಿ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದುಬೈಗೆ ಅಂತೇಳಿ ಹೊರಟೋದೆ. ಆದ್ರೆ ದಾರಿಯಲ್ಲೇ ಮೋಸ ಹೋಗ್ಬಿಟ್ಟು ಈಗ ನಿನ್ನ ಮುಂದೆ ಭಿಕಾರಿಯಾಗಿ ನಿಂತಿದ್ದೀನಿ. ನಾನು ಕೇಳ್ತೀನಿ, ಕೊಡ್ತೀಯ ತಾನೆ? ತೂ ಹೋಗ್ರಿ ಅಂದ್ರೆ ಸಾಕಾ? ಇನ್ನೇನ್ ಬೇಕು? ನಿನ್ನ ಗಟ್ಟಿಯ ತಪ್ಕೋಬೇಕು. ಸಾನ 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 ಇಲ್ಲ ಲೇಸಪ್ಪ, ಇಲ್ಲ ಲೇಸ. ಎಷ್ಟು ಕೊಳ್ಳಪ್ಪ? ಮೀಟರ್ ಮೇಲೆ ಏನಾರು ಹಾಕೊಡಿ ಸರ್. ಮೀಟರ್ ಮೇಲ ಏನಾರು ಹಾಕೊಡ್ರಪ್ಪ. ಅದಕ್ಕೆ ಹಾಕೊಡ್ತೀನಿ ತಾಳು. ಏನ್ ಸರ್ ಇದು? ಮೀಟರ್ ಮೇಲೆ ಏನಾರು ಹಾಕೊಡಿ ಅಂತ ನೀನೇ ಹೇಳಿದ್ಯಲ್ಲಪ್ಪ. ಮೀಟರ್ ಮೇಲಿಂದ ಅದು, ಮೀಟರ್ ಒಳಗಿಂದ ಇದು. ಒಳಗ್ ಕುಡುಕ್ ನನ್ ಮಕ್ಳು ಸಾಯ್ತು. ನಮ್ಮ ಏರಿಯಾದ ರಣಧೀರ ರಂಗಪ್ಪ ನಾಯಕರು ನಾಳೆಯೇ ಕೊನೆಯ ದಿನಾಂಕವಾಗಿರುವುದರಿಂದ ಎಲೆಕ್ಷನ್ ನಾಮಿನೇಷನ್ ಮಾಡೋಕೆ ಮೆರವಣಿಗೆ ಹೊರಟಿದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕುಡಿದ್ರೆ ಐಡಿಯಾ ಬರುತ್ತೆ ಅನ್ನೋದು ಕೇಳಿದ್ದೆ, ಕುಡಿದ ಮೇಲೆ ಗೊತ್ತಾಯ್ತು. ಏನ್ ಗುರು ಅಂತ ಐಡಿಯಾ? ಕೃಷ್ಣ, ಅರ್ಜೆಂಟಾಗಿ ಒಂದು ಅಜ್ಜಿ ಬೇಕಲ್ಲ? ಅಜ್ಜಿಲೆಯ ಕೇಳಕ್ಕ? ಸೀರಿಯಸ್ ಡೀಲಿಂಗ್. ಹಂಗಾರೆ ಆ ಅನ್ಸೂಯಮ್ಮ ಕಾಣವಳಿ. ಲೇ, ಬೆಳಿಗ್ಗೆ ಏನ್ ತಿಂದಿಯೋ? ನೀನ್ ತಿಂದಿದ್ದೆ ಗುರುವೆ. ಅದ್ ಸರಿ, ಏನ್ ವಿಷಯ? ನಮ್ ತಾಯಿ ಸತ್ವಲ್ಲು ನೀನ್ ಮನಸ್ಸನೇ ಅಲ್ಲ. ಮತ್ತೆ ದೇವ್ರು ದೇವ್ರು. ನೀನು ನಾಳೆ ಬೆಳಿಗ್ಗೆ ಮೊದ್ಲು ಅನ್ಸೇಮನ್ ಖಾನಾವಳಿಗೆ ಹೋಗಿ ಅನ್ಸೇಮನ್ನ ಅಟೇ ಆಯ್ತು ಬಿಡ್ರಪ್ಪ, ನೀವಿಬ್ರು ಇಷ್ಟ ಹೇಳ್ತಾ ಇದ್ದೀರಾ. ಪಾಪ ಪುಣ್ಯ ನಿಮಗ್ ಸೇರಿದ್ದು. ಅಜ್ಜಿ, ನಮ್ ಪ್ಲಾನ್ ಎಲ್ಲ ಕಾಂಜಿ ಪಿಂಜಿ ಅಲ್ಲ, ಸೂಪರ್ ಸೂಪರ್. ಅಜ್ಜಿ, ನಮ್ ಜೋಡಿ ಸೂಪರ್ ಹಿಟ್ ಆಗೋಕಲ್ಲ ಬಂದ್ಬಿಡ್ತು. ಈಗ ಅದನ್ನ ಹೇಳಲ್ಲ, ನೀನೇ ನೋಡ್ತೀಯಲ್ಲ. ಏನಪ್ಪ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಜ್ಜಿ. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ ಪ್ಲಾನ್ ಸಕ್ಸಸ್ ಆಗಿ ಸೂಪರ್ ಹಿಟ್ ಆಯ್ತು ಅಂದ್ರೆ ನಿಮ್ಮಿಬ್ಬರಿಗೂ 50, ನನ್ನೊಬ್ಬಳಿಗೆ 50. ಲೋಕೋಕಿಲ ಸರ್, ಆ ಅನ್ಸೂಯಮ್ಮ ಟೀ ಮುಚ್ಕೊಂಡು ಇರೋದ್ ಬಿಟ್ಬಿಟ್ಟು
ರಾಜಕೀಯ ಕೇಳಿದ್ಬಿಟ್ಲಲ್ಲೋ. ತಪ್ಪೇನಾಯ್ತ್ಲಾ? ಆಕಾಶ ನೋಡಕ್ ನುಗ್ಲ. ಈ ರಾಜಕೀಯ ಅಂದ್ರೆ ಸಮುದ್ರ ಇದ್ದಂಗೆ ಗೊತ್ತೇನ್ಲಾ? 100 ನದಿಗಳು ಸಮುದ್ರಕ್ಕೆ ಹ್ಯಾಂಗ್ ಬಂದ್ ಸೇರ್ತವೋ ಹಾಗೆ ಈ ರಾಜಕೀಯಕ್ಕೆ ಅನುಸಯಮ್ಮ ಬಂದ್ ಸೇರಿದ್ರೆ ತಪ್ಪೇನಿಲ್ಲ. ಕುರಿ ಕೊಬ್ಬುದ್ರೆ ಕುರ್ಬುನ್ಗೆ ಲಾಭ. ಅಲ್ಲಲೇ ನನ್ನ ಎದುರಿಗೆ ಠೇವಣಿನಾದ್ರೂ ಉಳಿಸ್ಕೊಳ್ತಾನೆ ಅವಳು. ಗುರುವೇ, ಕೆಲ್ಸಕ್ಕೆ ಬಾರ್ದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, 1000 ನಾಯಿ ಬೊಗಳ್ತಾ ಇರ್ತವೆ. ಆನೆ ಹಿಂದಕ್ಕೆ ತಿರುಗುತ್ತಾ, ಅದ್ರಲ್ಲಿ ಅನಸೂಯಮ್ಮನ್ ಸಣ್ಣ ನಾಯಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ನೀನೀಗ ಅರ್ಜೆಂಟ್ ಆಗಿ ಹೋಗಿ ಆ ಸ್ಟೂಡೆಂಟ್ ಲೀಡರ್ ರಾಹುಲ್ನ ಕರ್ಕೊಂಡ್ ಬಾ ಹೋಗು. ಲೋಕೋಕಿಲ್ಲ, ನಾನು ಹೇಳ್ದಂಗೆಲ್ಲ ಕಳ್ಸಿದೀನೋ? 1 ವಾರ ಆಯ್ತಲ್ಲ ಸರ್ ಕಳ್ಸಿ. ಏನ್ ಗುರು ಎಲೆಕ್ಷನ್ ಗಲಾಟೆ? ಆಪೋಸಿಟ್ ಪಾರ್ಟಿಯವರು ಪ್ರಚಾರಕ್ಕೆ ಹಣನ ನೀರ್ ಚೆಲ್ದಂಗ್ ಚೆಲ್ತಾವ್ರೆ. ನಾವೊಂದ್ ಲೋಟ ನೀರ್ ಕೂಡ ಚೆಲ್ಲಿಲ್ಲ. ಹೋಗ್ ನೋಡಪ್ಪ, ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಮತ್ತೆ ಅಜ್ಜಿ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬೇಕು ಅಷ್ಟೇ. ಅಂದ್ರೆ ನೀನ್ ಜ್ಯೂಸ್ ಅಲ್ಲಿ 2 ಬೇದಿ ಮಾತ್ರ ಸೇರ್ಸ್ಬಿಟ್ಟು ಅಜ್ಜಿ ಕೊಡ್ಬೇಕು. ಒಂದ್ ಮಾತ್ರೆ ನುಂಗಿದ್ರೇನೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಇನ್ನ 2 ಮಾತ್ರೆ ಅಜ್ಜಿ ಏನಾಗಲ್ಲ ಕಣಯ್ಯ. ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ತಾಳೆ ಅಷ್ಟೇ. ಆಮೇಲೆ ನಮ್ ಪ್ಲಾನ್ ಎಲ್ಲ ಸೂಪರ್ ಸಕ್ಸಸ್. ನೋಡಯ್ಯ, ನಾನ್ ಡಾಕ್ಟರ್ ಹೋಗಿ ಎಲ್ಲಾ ವಿಷಯನೂ ಮಾತಾಡ್ಬಿಟ್ಟು ಬರ್ತೀನಿ. ನೀನ್ ಹೋಗಿ ಮೊದ್ಲು ಅಜ್ಜಿಗೆ 2 ಜಾಸ್ತಿ ಅಲ್ಲ ಮತ್ತೆ. ಅಲ್ಲ, 2 ಮಾತ್ರೆ ಕೊಟ್ಬಿಟ್ರೆ ಅಜ್ಜಿ ಕತೆ ಏನಾಗಬೇಕು? ದೇವ್ರೇ ಗತಿ. ಅಂತದ್ದೇನು ಇಲ್ಲ ಡಾಕ್ಟ್ರೆ, ಸಿಂಪಲ್ ವಿಷಯ. ಎಲೆಕ್ಷನ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ಕೋತಿದ್ದಾರೆ, ನಾವು ಮಾಡ್ಕೋತೀವಿ ಅಷ್ಟೇ. ನಿಮ್ಗೂ ಪರ್ಸೆಂಟೇಜ್ ಇದೆಯಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದ್ರ ಬಗ್ಗೆ ನೀವು ವರಿ ಮಾಡ್ಲೇಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ನೀವ್ ಹೆದರ್ಲೇಬೇಡಿ. ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟ್ ಇಷ್ಟೊತ್ತಿಗಾಗ್ಲೇ ಮನೇಲಿ ರೆಡಿ ಆಗ್ತಾ ಇರ್ಬೇಕು. ಏನಪ್ಪ ಇದು? ಜ್ಯೂಸ್ ಅಜ್ಜಿ ಲೆಕ್ಕಂತ ಎತ್ಬಿಡು. ಯಾಕೆ? ನಾಳೆ ನೀನ್ ಎಲೆಕ್ಷನ್ ನ ಗೆದ್ಸಂತಷ್ಟಲ್ಲಿ ನಿನ್ಗೆ ಆಲ್ಟರ್ನೇಟ್ ಆದ್ರೂ ಆಗ್ಬೋದು. ಹೌದಾ? ಅದಕ್ಕೇನೆ ಅಜ್ಜಿ, ಈ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಏನು ಆಗಲ್ಲ, ಒಳ್ಳೆ ತಾಕತ್ ಬರುತ್ತೆ. ತಗೋ, ನಿಮ್ ಮನೆ ದೇವ್ರ ಹೆಸರು ಹೇಳ್ಕೊಂಡು ಲಪಕಂತ ಎತ್ಬಿಡು. ಸರಿ ಕೊಡು. ಸ್ವಾಮಿ ನಂಜುಂಡೇಶ್ವರ, ಏನೇ ಕಷ್ಟಗಳು ಬಂದ್ರು ನೀನೇ ಕಾಪಾಡ್ಬೇಕು ನಮ್ಮಪ್ಪ. ಇವತ್ತು ನಾಮಿನೇಷನ್ ವಾಪಸ್ ತಗೊಳ್ಳೋದಿಕ್ಕೆ ಕೊನೆ ದಿನ. ಏನಾದ್ರೂ ಅನ್ಸೂಯಮ್ಮ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಅವಳು ಅಭ್ಯರ್ಥಿ ಆಗ್ಬಿಡ್ತಾಳೆ. ನಾಳೆ ನಾಡ್ದು ಎಲೆಕ್ಷನ್ ಅಲ್ಲಿ ಅವಳೇನಾದ್ರು ಸತ್ತೋಗ್ಬಿಟ್ರೆ ಎಲೆಕ್ಷನ್ ನಿಂತು ಬಿಡುತ್ತೆ. ಆಗ ನಾವು ಖರ್ಚು ಮಾಡಿದ ಹಣ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗುತ್ತೆ. ಏನ್ ಮಾಡೋದು? ಇವತ್ತು ನಾಳೆನೋ ಅಜ್ಜಿ ಸಾಯಂಗಿದ್ದಾಳೆ. ದುಡ್ಡಿನ ಆಸೆ ತೋರಿಸಿ ನಾಮಿನೇಷನ್ ವಾಪಸ್ ತಗೊಳ್ಳೋ ಹಂಗ್ ಮಾಡ್ಬೇಕು. ಅದಕ್ಕೆ ನಾವಿಬ್ರು ಹೋದ್ರೆ ದುಡ್ಡು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಳೆ. ಅದಕ್ಕೆ ನೀನೊಬ್ನೇ ಹೋಗ್ಬಿಟ್ವಾ. ಪೇಪರ್ನವ್ರಿಗೆ ನಾವಿಬ್ರು ಒಂದಾಗಿರೋದು ಗೊತ್ತಾದ್ರೆ ನಮ್ ಕತೆ ಮುಗೀತ್. ಯಾಕಂದ್ರೆ ನಾವಿಬ್ರು ಬೇರೆ ಬೇರೆ ಪಾರ್ಟಿಯವರು. ಬಿ ಕೇರ್ಫುಲ್. ಓಕೆ? ಓಕೆ. ಒಂದ್ ಕೆಲಸ ಮಾಡು, ನೀನ್ ಮನೆಗೆ ಹೋಗ್ಬಿಟ್ಟು ಮನೇಲೇ ಇರ್ಲಿಕ್ಕೆ ನಾನು ಆಮೇಲೆ ಬಂದೆಲ್ಲ ಹೇಳ್ತೀನಿ. ಬರ್ತೀನಿ.
ಅವತ್ತು ಹೋದವಳು ಇವತ್ತು ಸಿಕ್ಕಿದ್ಯಾನೆ? ಅಮ್ಮ ಇವಳು ಹಣೆ ಬರೋಣ ನಮ್ಮಿಂದ ಸಾಯಿಲೆ ಅಂತ ಬರ್ದಿದ್ದ ಅಂತ ಕಾಣುತ್ತೆ, ಅದಕ್ಕೆ ಸಿಕ್ಕಿಲ್ಲ. ಇಲ್ಲ, ಇದಕ್ಕೆಲ್ಲ ಕಾರಣ ನಾನಲ್ಲ. ಯಾರವರು? ಯಾಕೆ ಹೀಗೆ ಮಾಡಿದ್ರು? ಅದು ನಂದೇನು ತಪ್ಪಿಲ್ಲ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಈ ರೀತಿ ಮಾಡಿಸ್ತವನು ಅವನು. ಒಂದ್ ಬೀಡಿ ಇದ್ರೆ ಕೊಳ್ಳ ಸರಲೇ. ಇರಲಪ್ಪ ನನ್ನ ಮೇಲೆ ನಿನ್ನ ರಕ್ಷೆ, ಸುತ್ತಿ ಬರುವ ತನಕ ಜೀವನದ ಕಕ್ಷೆ, ಎಲ್ಲರ ಪಾದಕ್ಕೆ ಮಾತ್ರ ನೀ ರಕ್ಷೆ, ನನಗೆ ಮಾತ್ರ ಜೀವನಕ್ಕೆ ರಕ್ಷೆ. ಶಾಂಬುಲಿಂಗ. ನಾನು ನಾನೇ, ನೀನು ನೀನೇ. ಕರೆಕ್ಟಾಗಿ ಹೇಳಿದೆ. ನಿನ್ ಹಾಗೆ ನಿಮಿಷಕ್ಕೂ ವೇಷ ಬದಲಾಯಿಸೋ ಮೋಸಗಾರ ನಾನಲ್ಲ. ಹೌದು, ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಆವತ್ತು ನೀನ್ ಕುರಿ ಹತ್ರ ಇಂಗ್ಲಿಷ್ ಮಾತಾಡಿಸ್ದಾಗ್ಲೇ ಅನ್ಕಂಡೆ ನಿನ್ನಂತವನು ನನ್ನ ಕೆಲ್ಸಕ್ಕೆ ಬೇಕಾಗತ್ತೆ ಅಂತ. ಅದಕ್ಕೆ ಮನೆ ಕೊಡೋ ನೆಪದಲ್ಲಿ ನಿನ್ನ ನನ್ನ ಹತ್ರ ಕರ್ಕೊಂಡು ಬಂದೆ. ನೀನ್ ಈ ರೀತಿ ನಾಟಕ ಕಾಡ್ತಿದ್ದೆ? ಎಲ್ಲ ಕತೆ ನಿನ್ಗೆ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀನೇ ನನ್ ಬುಡಕ್ ಬಂದ್ಬಿಟ್ಟಿಯಲ್ಲ. ನೀನೊಬ್ಬ ಕರುಣೆ ಇಲ್ಲದ ಕಟುಕ. ಹೋಗಿ ಹೋಗಿ ಹೆಂಗಸನ ಕೊಲೆ ಮಾಡಿಸ್ದೆ. ಸಿಡಿಲ್ ಬಡಿಬೇಕು ಅಂದ್ರೆ ಮಾಡಕ್ ಮಾಡ ಡಿಕ್ಕಿ ಹೊಡಿಲೇಬೇಕು. ಒಬ್ರು ಬದುಕಬೇಕು ಅಂದ್ರೆ ಇನ್ನೊಬ್ರು ಸಾಯಲೇಬೇಕು. ಇದು ವೇದಾಂತ ಅಲ್ಲ, ನನ್ನ ಸಿದ್ಧಾಂತ. ನನ್ನನ್ನೇ ತಿಂದು ನನ್ನ ಬಂಡವಾಳನೆ ಬಯಲು ಮಾಡಕ್ ಹೊಟ್ಟಿದ್ಲು. ಸಿಂಪಲ್ ಆಗಿ ಸಾಯಿಸ್ಬಿಟ್ಟೆ ಟೇಪ. ಇನ್ನೊಬ್ರು ಜೀವನ ಜೊತೆ ಆಟಾಡಿ ಬದುಕೋದೆ ನಿನ್ನ ಬುದ್ಧಿವಂತಿಕೆ ಅನ್ಕೊಂಡಿದ್ರೆ ನಿನ್ನಂತ ಮುಟ್ಟಾಳ ಬೇರೊಬ್ಬ ಇಲ್ಲ. ನಿನ್ ಕಂತೆ ಪುರಾಣ ಎಲ್ಲ ಕೇಳಕ್ಕೆ ನಂಗೊಂದ್ ನಿಮಿಷನೂ ಟೈಮ್ ಇಲ್ಲ. ನನ್ಗುಟ್ಟು ನಿನಗೆ ಗೊತ್ತಾದ್ಮೇಲೆ ಈ ಭೂಮಿ ಮ್ಯಾಗೆ ನಿನ್ನಂತವನು ಒಂದ್ ಸೆಕೆಂಡು ಬದುಕಿರಬಾರ್ದು. ನಿನ್ನ ನಂಗೆ ಬಿಟ್ರೆ ನನ್ನಂತ ಮೂರ್ಖ ಕರ್ನಾಟಕದಲ್ಲಿ ಯಾರು ಇರಕ್ಕಿಲ್ಲ. ಅಣ್ಣಂದ್ರ ನಿಮ್ ಕುಲ್ಕಸಬ್ನ ಶುರು ಮಾಡ್ಕಳೆ. ಮೊದಲು ನಡೀರಿ ಬೇಗ. ಏನ ಅನಾಹುತ ಮಾಡ್ಕೊಂಡಿದ್ದಾನೇನು? ನನ್ನ ಮಗನ್ ಬಿಟ್ರು.
ಅಯ್ಯೋ ಬಂದಲ್ಲಪ್ಪ ಶ್ಯಾಮಲಿಂಗ. ಓ ಏನು ಯಾಕ್ರಪ್ಪ ನನ್ನ ಕಡೆನೆ ಬರ್ತಾ ಇದ್ದೀರಿ? ಒತ್ತಿಗೆ ಸರಿಯಾಗಿ 6 kg ತಿಂತಿರಲ್ರೋ. ಅಡ್ವಾನ್ಸ್ ಜೊತೆಗೆ ಫುಲ್ ಪೇಮೆಂಟ್ ನ ಕ್ಲಿಯರ್ ಮಾಡಿದ್ದೀನಿ. ನಿಮ್ ಕುಲ್ ಕಸಬ್ನ ಶುರು ಮಾಡ್ಕೊಳ್ರಯ್ಯ, ಹೋಗ್ರೋ. ಎಲ್ಲ ಮುಗಿಸ್ಬಿಟ್ರ ನೀನ ಶ್ಯಾಮಲಿಂಗ? ಬೇಡ ಬಿಡ್ಬಿಡಪ್ಪ. ನನ್ನ ಮಕ್ಕಳು ಓಡಾಡ್ಕೊಂಡು ಸಾಯಿಲ್ಲ ಶ್ಯಾಮಲಿಂಗ. ಯಜಮಾನ್ರೆ, ಮಂಗಳೂರಿಗೆ ಅರ್ಜೆಂಟ್ ಆಗಿ ಬಸ್ ಉಂಟಾ? ಪೊಲೀಸ್ ಜಿಪ್ ಇದೆ, ಅರೆಸ್ಟ್ ಹಿಮ್. ಏನ್ ಮಗ ನೋಡ್ತೀಯ? ಬರ. ನಡಿಯಲೇ ನಡಿಯ. ನೋಡಪ್ಪ ಮಗ, ನಮಗೆ ಈ ಬೆಂಗಳೂರು ಸಾವಾಸನೇ ಬೇಡ. ಇಲ್ಲಿರೋ ಆಸ್ತಿನೆಲ್ಲ ಮಾರ್ಬಿಟ್ಟು ಇರೋ ಲಕ್ಷಾಂತರ ರೂಪಾಯಿ ತಗೊಂಡು ನಮ್ಮೂರ್ ಹಳ್ಳಿಗೆ ಹೋದ್ರೆ ಕೋಟ್ಯಾಧೀಶ್ವರ ಆಗ್ಬೋದು. ಹೌದ್ ಕಣ್ಲ ಮಗ, ನಿಮ್ಮವ್ವ ಹೇಳೋದ್ ನಿಜ. ಅದ್ರ ಬಗ್ಗೆ ನಾನು ಆಗ್ಲೇ ಯೋಚನೆ ಮಾಡಿದ್ದೀನಪ್ಪ. ದುಬೈ ಅನ್ನೋ ದೂರದ ಬೆಟ್ಟ ನುಣ್ಣಗೆ ಕಾಣಿಸುತ್ತೆ, ಆದ್ರೆ ಹತ್ರ ಹೋದಾಲೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ನಾನು ನಿಮ್ ಜೊತೆಗೆ ಹಳ್ಳಿಗೆ ಬಂದ್ಬಿಡ್ತೀನಿ. ನಡಿಯಪ್ಪ. ಚೋರ್ಗುರು ನೀನೇನೋ ಹೊರಟು ಬಿಡ್ತೀಯ, ಚಂಡಾಲ್ ಶಿಷ್ಯ ಎಲ್ಲಿ? ಅವನು ಯಾವಾಗ್ಲೂ ಹೀಗೆ ಸರಿಯಾದ ಟೈಮಿಗೆ ಕೈ ಕೊಡ್ತಾನೆ. ಹಂಗಲ್ಲ ಮಗ, ನಮ್ಗೆಲ್ಲ ವಿಷಯ ತಿಳಿಸಿದ ದಾರಿಲಿ ಬರ್ಬೇಕಾದ್ರೆ ಮೋಟರ್ ಬೈಕ್ ಕಾಲ್ ಗುದ್ದಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಬನ್ನಿ.